ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಣಜ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. 2 ನಿಮಿಷದ ನೂಡಲ್ಸ್ ಅಂದ ತಕ್ಷಣ ನೆನಪಾಗೋದೇ ಮ್ಯಾಗಿ. ಭಾರತದಲ್ಲಂತೂ ಸಣ್ಣ ಮಕ್ಕಳಿಂದ ಹಿಡಿದು ಕಾಲೇಜ್ನ ಸ್ಟೂಡೆಂಟ್ಸ್ ವರೆಗೂ ಮ್ಯಾಗಿ ಅಂದ್ರೆ ತುಂಬಾ ಇಷ್ಟಪಡ್ತಾರೆ. 2015ರಲ್ಲಿ ಬ್ಯಾನ್ ಆಗಿದ್ರು ಸಹ ಈಗಲೂ ಕೂಡ ನಂಬರ್ 1 ಸ್ಥಾನದಲ್ಲಿ ಮ್ಯಾಗಿ ಹೇಗಿದೆ ಗೊತ್ತಾ? ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಹಾಗೆ ನೋಡಿದ್ರೆ ಮ್ಯಾಗಿ ಕತೆ ಶುರುವಾಗಿದ್ದು ಭಾರತದಲ್ಲ, ಬದಲಿಗೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ 1884ರಲ್ಲಿ ಜೂಲಿಯಸ್ ಮ್ಯಾಗಿ ಎಂಬ ವ್ಯಕ್ತಿ ಇದನ್ನ ಕಂಡುಹಿಡಿತಾರೆ. ಆ ಸಮಯದಲ್ಲಿ ಕೈಗಾರಿಕಾ ಕ್ರಾಂತಿಯಿಂದ ಈ ಮಹಿಳೆಯರು ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಅವರು ಕೆಲಸದಿಂದ ಬಂದಾಗ ಬೇಗನೆ ಪೌಷ್ಟಿಕಾಂಶ ಯುಕ್ತ ಅಡುಗೆ ಮಾಡಲು ಆಗ್ತಿರ್ಲಿಲ್ಲ. ಅಂತಹ ದುಡಿಯುವ ಮಹಿಳೆಯರಿಗೆ ಇನ್ಸ್ಟೆಂಟ್ ಸೂಪ್ ಮತ್ತೆ ನೂಡಲ್ಸ್ ಅನ್ನು ಪರಿಚಯಿಸ್ತಾರೆ. ಆಮೇಲೆ 1947ರಲ್ಲಿ ನೆಸ್ಲೆ ಕಂಪನಿ ಇದನ್ನ ಖರೀದಿಸುತ್ತದೆ. ನೆಸ್ಲೆ ಕಂಪನಿಯು ಮ್ಯಾಗಿಯನ್ನು 1983ರಲ್ಲಿ ಭಾರತಕ್ಕೆ ತಂದಾಗ ಅದೊಂದು ದೊಡ್ಡ ಸವಾಲಾಗಿತ್ತು. ಯಾಕಂದ್ರೆ ಸಾಂಪ್ರದಾಯಿಕವಾಗಿ ರೊಟ್ಟಿ ಅನ್ನ ತಿನ್ನುತ್ತಿರುವ ಭಾರತೀಯರಿಗೆ ಈ ನೂಡಲ್ಸ್ ಅಂದ್ರೇನು ಅಂತ ತಿಳಿದಿರ್ಲಿಲ್ಲ. ಆಗ ಮ್ಯಾಗಿ ಒಂದು ಮಾಸ್ಟರ್ ಪ್ಲಾನ್ ಮಾಡುತ್ತೆ. ಅದರಲ್ಲಿ ತಾಯಂದಿರು ಮಕ್ಕಳು ಟಾರ್ಗೆಟ್ ಆಗಿರ್ತಾರೆ. ಶಾಲೆಯಿಂದ ಮುಗಿಸಿ ಬಂದ ಮಕ್ಕಳಿಗೆ ತಾಯಂದಿರು 2 ನಿಮಿಷದಲ್ಲಿ ಮಾಡಿಕೊಳ್ಳಬಹುದಾದ ಸ್ನಾಕ್ಸ್ 2 ಮಿನಿಟ್ಸ್ ನೂಡಲ್ ಎಂದು ಮಾರ್ಕೆಟಿಂಗ್ ಮಾಡ್ತಾರೆ. ಅದು ಭಾರತದ ಪ್ರತಿಯೊಂದು ಮನೆಯಲ್ಲೂ ಹಿಟ್ ಆಗುತ್ತೆ. ಎಲ್ಲ ಚೆನ್ನಾಗಿ ನಡೀತಿದ್ದ ಸಂದರ್ಭದಲ್ಲಿ 2015ರಲ್ಲಿ ಸೀಸಾ ಮತ್ತು ಎಂಎಸ್ಜಿ ಅಂಶಗಳು ಹೆಚ್ಚಾಗಿ ಕಾಣ್ತಿತ್ತು. ಇದರಿಂದ ನೆಸ್ಲೆ ಕಂಪನಿಗೆ ಸಾವಿರಾರು ಕೋಟಿ ನಷ್ಟ ಆಗುತ್ತೆ. ಈ ಕಡೆ ಜನರ ನಂಬಿಕೆನೂ ಹೋಯ್ತು. ಆದ್ರೆ ಮ್ಯಾಗಿ ಸೋಲೊಪ್ಲಿಲ್ಲ. ಮತ್ತೆ ಲ್ಯಾಬ್ ಟೆಸ್ಟ್ ಗಳಲ್ಲಿ ಪಾಸ್ ಆಗಿ 5 ತಿಂಗಳಲ್ಲಿ ಮತ್ತೆ ಮಾರ್ಕೆಟ್ಗೆ ಕಾಲಿಡುತ್ತೆ. ಈ ಬಾರಿ ಇವರು ಯಾವುದೇ ಕಮರ್ಷಿಯಲ್ ಜಾಹೀರಾತನ್ನ ನೀಡಲಿಲ್ಲ. ಬದಲಿಗೆ ಜನರ ಎಮೋಷನಲ್ ಜೊತೆ ಕನೆಕ್ಟ್ ಆಗುವಂತೆ ವಿ ಮಿಸ್ ಯು ಮ್ಯಾಗಿ ಅಭಿಯಾನದ ಮೂಲಕ ಕಂಬ್ಯಾಕ್ ಆಗ್ತಾರೆ. ಕೇವಲ 9 ತಿಂಗಳಲ್ಲಿ ಮತ್ತೆ ಮ್ಯಾಗಿ 50ಕ್ಕಿಂತ ಹೆಚ್ಚು ಮಾರ್ಕೆಟ್ ಶೇರ್ ಅನ್ನು ತನ್ನದಾಗಿಸಿಕೊಳ್ಳುತ್ತೆ. ಕೇವಲ ₹2 ಸ್ಟಾರ್ಟ್ ಆದ ಮ್ಯಾಗಿ ಜರ್ನಿ ಇಂದು ಪ್ರತಿ ಹಳ್ಳಿಯಿಂದ ₹5 ಪ್ಯಾಕೆಟ್ ಮಾರಾಟ ಮಾಡಿ ಇಂದು ದೇಶದ ಅತಿ ದೊಡ್ಡ ಬ್ರ್ಯಾಂಡ್ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.